ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರಾತ್ರಿ ಕತ್ತಲಲ್ಲಿ ಹಠಾತ್ ಕೂಗು, ರಕ್ತದಲ್ಲಿ ತೇಲ್ತಿದ್ದ ಅಪ್ರಾಪ್ತ ಬಾಲಕ. ಶಿವಮೊಗ್ಗದಲ್ಲಿ ನಿನ್ನೆ ನಡೆದ ಭೀಕರ ದಾಳಿ ಇದೀಗ ಭಯ ಹುಟ್ಟಿಸ್ತಿದೆ. 17 ವರ್ಷದ ಯುವಕನ ಮೇಲೆ ದುಷ್ಕರ್ಮಿಗಳ ಗುಂಪು ಮಚ್ಚು ಲಾಂಗುಗಳೊಂದಿಗೆ ನಡೆಸಿದ ಕ್ರೂರ ಹಲ್ಲೆ. ಆತನ ತಲೆಯಲ್ಲೇ ಮಚ್ಚು ಸಿಲುಕಿದ ಸ್ಥಿತಿಯಲ್ಲೇ ಆಸ್ಪತ್ರೆಗೆ ಸಾಗಿಸಿದ ಘಟನೆ ಬಗ್ಗೆ ಇದೀಗ ನೋಡೋಣ ನಮ್ಮ ಈ ವಿಶೇಷ ಕ್ರೈಮ್ ರಿಪೋರ್ಟ್ನಲ್ಲಿ. ಶಿವಮೊಗ್ಗದ ವಾದಿ ಎ ಹುದಾ ಬಡಾವಣೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 10 ಗಂಟೆಗೆ ಹಠಾತ್ ಆಗಿ ಶುರುವಾದ ಗಲಾಟೆ ಕ್ಷಣಾರ್ಧದಲ್ಲಿ ರಕ್ತಪಾತಕ್ಕೆ ತಿರುಗಿದ. 17 ವರ್ಷದ ಯುವಕ ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದ ಆತನನ್ನ ದುಷ್ಕರ್ಮಿಗಳ ಗುಂಪೊಂದು ಸುತ್ತುವರೆದು ಮಚ್ಚು ಲಾಂಗುಗಳೊಂದಿಗೆ ದಾಳಿ ನಡೆಸಿದ. ಈ ಹಲ್ಲೆ ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಆತನ ತಲೆಯಲ್ಲಿ ಮಚ್ಚು ಸಿಕ್ಕಿ ಹಾಕಿಕೊಂಡೇ ಉಳಿದಿದೆ. ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ಯುವಕನನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಚ್ಚು ಆತನ ತಲೆಯಲ್ಲೇ ಸಿಕ್ಕಿ ಹಾಕಿಕೊಂಡ ಸ್ಥಿತಿಯಲ್ಲಿತ್ತು. जनरली डाले ऑटो में बोलते ऑटो में कौन चला ऑटो में ले वहाँ ऑटो में ले वहाँ तो बुलाओ आपको ऑटो को हैदराबाद ವೈದ್ಯರ ಪ್ರಕಾರ ಆತನ ಸ್ಥಿತಿ ಸಾವು ಮರಣದ ಮಧ್ಯೆ ಹೋರಾಟ ನಡೆಸುವಂತಾಗಿದೆ. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ದಾಳಿಗೆ ನಿಖರವಾದ ಕಾರಣ ಏನು, ಹಳೆಯ ವೈಷಮ್ಯನ ಅಥವಾ ಇನ್ನೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿದೆ. ಅಪ್ರಾಪ್ತ ಬಾಲಕನ ಮೇಲೆ ಇಷ್ಟು ಭೀಕರ ದಾಳಿ ನಗರದ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದೀಗ ಎಲ್ಲರ ಕಣ್ಣು ಆರೋಪಿಗಳ ಬಂಧನದ ಕಡೆ ನೆಟ್ಟಿದೆ. ಈ ಪ್ರಕರಣದ ಪ್ರತಿಯೊಂದು ಬೆಳವಣಿಗೆಯ ಮೇಲೂ ನಮ್ಮ ಕಣ್ಣಿದೆ. हैदराबाद ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.